ಸ್ಕೂಲುಗಳಲ್ಲಿ ವಾಸ್ತು ಅನ್ನೋದು ಯಾವ ಮ್ಯಾಕ್ಸಿಮಮ್ ಇರೋದಿಲ್ಲ. ನೈಸಾಗಿ ಕರ್ಕೊಂತಾರೆ, ಅಡ್ಮಿಷನ್ ಮಾಡ್ಕೊಂಡಾದ್ಮೇಲೆ ಅವರ ಪ್ರಭಾವಗಳನ್ನ ತೋರಿಸ್ತಾರೆ. ಎಲ್ಲರೂ ಕೇಳಿದ್ರೆ ಎಲ್ಲ ಅದೇ ಅಂತ ಹೇಳ್ತಾರೆ. ಈ ಸ್ಕೂಲಲ್ಲಿ ಅದೇ, ಆ ಸ್ಕೂಲಲ್ಲಿ ಅದೇ ಅಂತ. ಫಸ್ಟ್ ಆಫ್ ಆಲ್ ಈ ಮೇನ್ ಎಂಟ್ರೆನ್ಸ್ ಸರಿ ಇರಲ್ಲ. ಉಚ್ಚ ಸ್ಥಾನದಲ್ಲಿ ಎಂಟ್ರೆನ್ಸ್ ಇರಬೇಕು. ಈ ಲೇಔಟ್ಗಳಲ್ಲೂ ಹಾಳಾಗೋಗ್ಬಿಟ್ಟಿರ್ತವೆ, ಅದರಲ್ಲೂ ಅದೇ ಥರ ಉಚ್ಚ ಸ್ಥಾನದಲ್ಲಿ ಇರಲ್ಲ. ಬೇಕಾದ್ರೆ ನೋಡಿ, ಅದೇ ಥರ ಸ್ಕೂಲ್ಗಳಲ್ಲೂ ಕೂಡ, ಕಾಲೇಜಲ್ಲೂ ಕೂಡ ಮೇನ್ ಎಂಟ್ರೆನ್ಸ್ ಉಚ್ಚ ಸ್ಥಾನದಲ್ಲಿರಬೇಕು. ನೀವು ಏನೇ ಮಾಡಿ ಈಶಾನ್ಯ ಕಾರ್ನರಲ್ಲೇ ಸಂಪಿರಬೇಕು, ಇಟ್ಟಿರಲ್ಲ. ಏನು ಮಾಡಿಬಿಡ್ತಾರೆ, ದೇವ್ರ ಮನೆ ಇಟ್ಬಿಡ್ತಾರೆ, ಗಣೇಶನ ದೇವಸ್ಥಾನ. ಇರಬಾರ ಜಾಗದಲ್ಲಿ ಟಾಯ್ಲೆಟ್ಗಳಿಟ್ಟಿರ್ತಾರೆ. ದಿಸ್ ಇಸ್ ಲೇಡೀಸ್ ಟಾಯ್ಲೆಟ್, ಅದು ಜೆಂಟ್ಸ್ ಟಾಯ್ಲೆಟ್ ಅಂತ. ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ. ನನ್ನ ಕಣ್ಮುಂದೆ, ನಾನು ಅದನ್ನು ಮರ್ತೋಗ್ಬಿಟ್ಟೆ, ನೀವು ಕೇಳಿದ್ದು ತುಂಬ ಒಳ್ಳೇದಾಯಿತು. ಬಹುಗಂಧ ಅಕಾಡೆಮಿ ಅವರು ತುಂಬ ನೋಡಿ, ಈ ಒಂದು ಬೇಗೂರ್ ಹತ್ರ ಒಂದು ಕ್ರೈಸ್ಟ್ ಅಕಾಡೆಮಿ ಅಂತ ಇದೆ. ಆ ಅಕಾಡೆಮಿಯಲ್ಲಿ ದೊಡ್ಡ ಬಿಲ್ಡಿಂಗ್, ಒಂದು ಹೊಸ ಬಿಲ್ಡಿಂಗ್. ಅದು ಕ್ರಿಶ್ಚಿಯನ್ಸ್ ಅವರು ನಂಬಲ್ಲ, ಗೊತ್ತು ನೋಡ್ರಿ. ತುಂಬ ಕಡಿಮೆ ಆಗ್ಬಿಟ್ಟವ್ರೆ ಹಾಸ್ಟೆಲಲ್ಲಿ. ಹಳೆ ಹಾಸ್ಟೆಲಲ್ಲಿ 100,000 ಜನ ಇದ್ರು. ಆದರೆ ಹೊಸ ಹಾಸ್ಟೆಲ್ಗೆ ಹಾಕಿದ್ರು, ಎಲ್ಲ ಟ್ರಾನ್ಸ್ಫರ್ ಮಾಡಿದ್ರು. ಹೊಸದು ಅಂತ ಹೇಳ್ಬಿಟ್ಟು ಅಡ್ಮಿಷನ್ ಜಾಸ್ತಿ ಆಗಲಿ ಅಂತ ಹಾಕಿದ್ರು. ಎಲ್ಲ ತುಂಬ ಮ್ಯಾಕ್ಸಿಮಮ್ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರು. ಕಾರಣ ಏನು ಗೊತ್ತಾ, ಅದು 6 ಇಂದ 7 ಫ್ಲೋರ್ ಇದೆ, ಏನು 7-8 ಫ್ಲೋರ್ ಇದೆ, ದೊಡ್ಡ ಬಿಲ್ಡಿಂಗು. ಈಶಾನ್ಯ ಕಾರ್ನರು ಕೆಳಗಡೆಯಿಂದ, ಗ್ರೌಂಡ್ ಫ್ಲೋರಿಂದ, ಸೆಲ್ಲರಿಂದ ಟಾಪ್ವರೆಗೂ ಟಾಯ್ಲೆಟ್ ಬಾತ್ರೂಮ್ಗಳೈತಿ. ನೈಋತ್ಯದಲ್ಲೂ ಕೂಡ ಟಾಯ್ಲೆಟ್ ಬಾತ್ರೂಮ್ಗಳಿದ್ದಾವೆ. ಇನ್ನು ಅವ್ರು ಹೇಳಿದ್ದು ಯಾಗ್ರಿ ಇವರಿಗೆ ಅರ್ಥ ಆಗುತ್ತೆ, ತಲೆ ಒಳಗಡೆ ಓದಿದ್ದು ಯಾಗ್ರಿ ಮಕ್ಕಳಿಗೆ, ಹಾಸ್ಟೆಲಲ್ಲಿರೋರಿಗೆ. ಸುಮಾರು ಜನ ಖಾಲಿ ಆಗ್ಬಿಟ್ಟಿದೆ. ತುಂಬ ಜನಕ್ಕೆ ತಲೆನೋವು ಬಂದಿದೆ, ಅವ್ರು ಓದಿದ್ದು ಅರ್ಥ ಆಗಿಲ್ಲ, ಕಮ್ಯುನಿಕೇಶನ್ ಡಿಸ್ಟರ್ಬೆನ್ಸ್ ಆಯಿತು ಮಕ್ಕಳಿಗೆ, ಮತ್ತೆ ಅಲ್ಲಲ್ಲಿರೋರು ಮಕ್ಕಳಿಗೇನು ಅರ್ಥ ಡಿಸ್ಟರ್ಬೆನ್ಸ್ ಆಯಿತು. ಮಕ್ಕಳಿಗೂ ಮತ್ತೆ ಟೀಚರ್ಗಳಿಗೂ ಕಮ್ಯುನಿಕೇಶನ್ ಡಿಸ್ಟರ್ಬೆನ್ಸ್ ಆಯಿತು. ಓದಿದ್ದೇ ತಲೆಗೆ ಹೋಗ್ತಾ ಇಲ್ಲ. ಏನು ಮಾಡ್ತೀರಾ ನೋಡಿದ್ರಾ? ಇದು ಕೂಡ ರಾಮಾಯಣನೇ. ಇರಬಾರ ಜಾಗದಲ್ಲಿ ಬಾತ್ರೂಮ್ಗಳಿಟ್ಟಿರ್ತಾರೆ. ಮೇಜರ್ ನೆಗೆಟಿವ್ ರೇ ಇದು ಅಕಾಡೆಮಿಗಳಲ್ಲಿ. ಕ್ಲಿಯರ್? ಅದಕ್ಕೋಸ್ಕರ ಇವೆಲ್ಲನೂ ಅಲ್ಲಿಗೆ ಪೇರೆಂಟ್ಸ್ ಅಂತ ಬಂದಾಗ ಅಡ್ಮಿಷನ್ಸು ಇನ್ನೊಂದು ಮತ್ತೊಂದು ತಳ್ಳುತ್ತೀರಿ, ಗೋ ಬ್ಯಾಕ್ ಅಂತ.